ಕಣ್ಮುಚ್ಚು. ನಾನು ಹೇಳೋವರೆಗೂ ಕಣ್ಬಿಡಂಗಿಲ್ಲ. ಕೈ ಕೊಡು. ಟನ್ ಟಡನ್ ಕಣ್ಬಿಡು. ದುಡ್ಗೇನ್ ಮಾಡೋದಣ? ಇನ್ನೂ 5 ಲಕ್ಷ ಬೇಕಾಗ್ತದೆ. ಪಾರು, ದುಡ್ಡು ಅದು ಈಟೊಂದು? ಇಷ್ಟೊಂದಲ್ಲ, ಇಷ್ಟು. ಅದರಲ್ಲಿರೋದೇ 1 ಲಕ್ಷ. ಪಾರು, ಅಲ್ಲ ಈಟೊಂದು ದುಡ್ಡಲ್ಲ, ನೀ ಎಲ್ಲಿಂದ ತಂದೆ ಪಾರು? ನಾನು ಮೊದಲೇ ಹೇಳ್ಬಿಡ್ತೀನಿ, ಇದು ನನಗೆ ಬೇಡ, ನಿನಗೆ ಕಷ್ಟ ಆಗುತ್ತೆ, ಅದು ಇದು ಅಂತೆಲ್ಲ ಕತೆ ಹೊಡೆಯಂಗಿಲ್ಲ. ಇದು ನಾನು ನಿನಗೋಸ್ಕರ ತಂದಿದ್ದೀನಿ, ರಶ್ಮಿ ಮದುವೆಗೋಸ್ಕರ ತಂದಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ನಾನು ಯಾರ ಹತ್ರನೂ ಕೈ ಚಾಚಿಲ್ಲ, ಯಾರ ಹತ್ರನೂ ಬೇಡಿಲ್ಲ ಮಾವ. ನಾನು ಪ್ರಾಕ್ಟೀಸ್ ಮಾಡ್ತಿರುವಾಗ ನಾನು ಸಂಪಾದಿಸಿರೋ ದುಡ್ಡಲ್ಲಿ ಸರ ಮಾಡಿಸ್ಕೊಂಡಿದ್ದೆ. ನಿನ್ನ ಮದುವೆಗೆ ನಾನೇನೂ ಹೆಲ್ಪ್ ಮಾಡ್ತಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಅದನ್ನು ಮಾರಿ ಈ ದುಡ್ಡು ತಂದೆ. ಯಾಕೆ ಪಾರು ಇದೆಲ್ಲ ಮಾಡ್ತೀಯ? ಬಾಯ್ ಮುಚ್ಚು. ಮ್ಯಾಮ್ ಯಾರು? ನಾನಾ ನೀನಾ? ನೀನೇ ಮ್ಯಾಮು. ಮತ್ತೆ ಆಗಲೇ ಹೇಳ್ದೆ ತಾನೆ ಗೋಲ್ಡ್ ಆಡಂಗಿಲ್ಲ ಅಂತ. ಕೊಟ್ಟಿದ್ನ ಇಸ್ಕೋಬೇಕು, ಇಲ್ಲ ಅಂದ್ರೆ ನಾನು 4 ಕೊಡ್ತೀನಿ. ಆದ್ರೂ ಪಾರು. ಸರಿ ಪಾರು, ತಗತೀನಿ. ಪಾಪ ಪಾರು, ಸರ ಮಾರಿ ಕಾಸು ತಂದವಳಲ್ಲ, ದೊಡ್ಡ ಮನ್ಸು ಇವಳ್ದು. ಆದ್ರೂ ಒಂದು ಹೆಣ್ಣಿಗೆ ಇಷ್ಟ ಆಗಿರೋ ಚಿನ್ನನೇ ಮಾರವಳಲ್ಲ, ಯಾರೇ? ಹಲೋ, ಮನ್ಸಲ್ಲೇ ಕೊರಗ್ತಿದ್ಯಾ? ನನಗೆಲ್ಲ ಗೊತ್ತಾಗತ್ತೆ, ಸುಮ್ಮನೆ ಬಾ. ಗೋರಂಟಿ ಹಾಕಬೇಕು, ತುಂಬ ಕೆಲಸನೂ ಬಾಕಿ ಇದೆ. ದುಡ್ಡನ್ನ ಎಲ್ಲಿಡ್ಬೇಕೋ ಅಲ್ಲಿಟ್ಬಿಟ್ ಬಾ. ನಿನಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ. ನೆನಪಿರ್ಲಿ. ಓಹೋ ಅಜ್ಜಿ, ಗೋರಂಟಿ ಶಾಸ್ತ್ರ ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟೆ ನೋಡು ನೀನು. ಒಳಗಡೆ ಗೋರಂಟಿಯ ಗಂಧಾರ್ದಂಗೆ ಕರೆದ್ಬಿಟ್ಟವ್ರೆ. ಇವತ್ತಿನ ಕೈಗೆಲ್ಲ ನಾನೇ ಗೋರಂಟಿ ಹಚ್ಬಿಡ್ತೀನಿ. ಈ ಮುದುಕಿ ಬದುಕೆ ಗ್ಯಾರಂಟಿ ಇಲ್ಲ. ಇನ್ನು ಆ ಗೋರಂಟಿ ಹಚ್ಕೊಂಡು ಏನು ಮಾಡಲಿ ಹೇಳೋಣ. ಇವತ್ತು ನಿನ್ನ ತಂಗಿ ಗೋರಂಟಿ ಶಾಸ್ತ್ರ ಇದ್ರೂ ನಾನು ಬಂದದ್ದು ಯಾಕಂದರೆ ನಿನ್ನ ಕೊಯ್ಯಾರ ನಿನ್ನ ಎಳ್ರಿಗೆ ಗೋರಂಟಿ ಹಾಕ್ಸಕ್ಕೆ. ಅಜ್ಜಿ, ನಿಮ್ಗಿರೋಷ್ಟು ಪ್ರೀತಿ ನನ್ನ ಗಂಡಂಗೆ ಇಲ್ವಲ್ಲ. ಒಂದಿನಕ್ಕೂ ನನ್ನ ಹೆಸರು ನೀನು ಬರ್ಸ್ಕೊ, ನಿನ್ನ ಹೆಸರನ್ನ ನಾನು ಬರ್ಸ್ಕೋತೀನಿ ಅಂತ ಹೇಳೇ ಅಲ್ವಲ್ಲ ಅಜ್ಜಿ. ಯಾಕೆ ಮಾವ ಹಿಂಗ್ ನಿಂತಿದ್ಯಾ? ಓ, ನಾಚಿಕೆನಾ? ಏನ್ ನಾಚಿಕೆ ಇಲ್ಲ, ಎಂತದೇ ಇಲ್ಲ. ಅದು ನಮ್ಮ ಗೋಡಂಬಿ ಗೊರಕೆ ಯಾರಲ್ಲ, ಅವರು ಬೆಂಗಳೂರಿಂದ ಯಾರೋ ದೊಡ್ಡ ಮನ್ಸರು ಕರ್ಕೊ ಬರ್ತವ್ರಂತೆ. ಫುಲ್ ಹಾಡಂತೆ. ಆಮೇಲೆ ಶಾಸ್ತ್ರ ಎಲ್ಲ ಮ್ಯೂಸಿಕ್ ನಾಗೆ ಮುಗಿಸ್ಬಿಡ್ತಾರಂತೆ. ಯಾರಣ್ಣ ಅದು ಅಂತವ್ರು? ನಮಗೂ ಗೊತ್ತಿಲ್ರವ, ಯಾರೋ ದೊಡ್ಡ ಮನ್ಸ ಲೀಲಕ್ಕ. ಗೋರಂಟಿ ಶಾಸ್ತ್ರ ಶುರು ಆತಾ? ಇಲ್ಲ ಆಗಿಲ್ಲಕ್ಕ. ಬೆಂಗಳೂರಿಂದ ಯಾರೋ ದೊಡ್ಡ ಮನ್ಸರು ಬರ್ತಾ ಇದಾರೆ. ಫೋನ್ ಮಾಡಿದ್ರೆ ಇನ್ನೇನ್ ಬಂದ್ಬಿಡ್ತಾರೆ ಅಂತ ಅವ್ರಿಗೆ ಕಾಯ್ತಾ ಇದೀವಿ. ಮುಂಜಿ 8 ದಿನ ಆಯ್ತು ನೀನ್. ಇದೇನು ಆಶ್ಚರ್ಯ, ಅಲ್ಲ ಇನ್ ಹೋಗುವಾಗ ಏನೋ ಇರ್ಲಿಲ್ಲ, ಬರೋದ್ಗಲೇ ಬ್ಯಾನರೇ ಬಂದ್ಬಿಟ್ಟೈತೆ. ಅಮ್ಮ, ಇವರು
ಜಿ ಕನ್ನಡದಾಗ ಬರ್ತಾರಲ್ಲ ಅದೇ ಸರಿಗಮಪ. ಮಾವ ಅಲ್ಲಿ ನೋಡು ನಮ್ಮಿಬ್ರು ಫೋಟೋ. ಮಾರಿಗುಡಿ ಹೆಣ್ಣುಲಿ ಮತ್ತು ಮಾರಿಗುಡಿ ಗಂಡುಲಿ ಆಗಿರುವ ಶ್ರೀಮತಿ ಪಾರ್ವತಿ ಹಾಗೂ ಶ್ರೀ ಶಿವಣ್ಣ. ಏಯ್ ಬರು ನಮ್ಮ ಹೆಸ್ರಿಯ ಹ್ಞೂ ಮಾವ. ಶಿವಣ್ಣ ಅವರ ಮನೆಯ ಮುದ್ದಿನ ಹೆಣ್ಣು ಮಗಳಾದ ರಶ್ಮಿ ಅವರ ಗೋರಂಟಿ ಶಾಸ್ತ್ರಕ್ಕೆ ಬೆಂಗಳೂರಿನಿಂದ ಆಗಮಿಸುತ್ತಿರುವ JK ರಾಜು ಅವರಿಗೆ ಆದರದ ಸ್ವಾಗತ. ಅಗಳ ಬಂದೇ ಬಿಟ್ರು. ನಮಸ್ಕಾರ. ಧನ್ಯವಾದಗಳು ಸರ್, ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ. ಅಲ್ ಕನ್ನಡ ನನ್ನ ಕಣ್ಣೆದುರುಗಡೆ ಪ್ರತ್ಯಕ್ಷ ಬಿಟ್ಟಲ್ಲಣ್ಣ. ಬೆಂಗಳೂರಿಂದ ಮಾರಿಗುಡಿವರೆಗೂ ನಮಗೋಸ್ಕರ ಬಂದೀರಾ. ನನ್ನ ಕೈಲಿ ನಂಬಕ್ಕೆ ಆಯ್ತಿಲ್ಲಣ್ಣ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂಕಲ್? ಜೀವನ ಅನ್ನೋ ಪ್ರಯಾಣದಲ್ಲಿ ಏನೇ ಬಂದರೂ ಮುಂದೆ ಹೋಗಬೇಕು, ಹಾಗಾಗಿ ಎಲ್ಲ ಚೆನ್ನಾಗಾಯ್ತು. ಅಲ್ಲ ನೀವು ಸರಿಗಮಪದಲ್ಲಿ ಬರ್ತೀರಲ್ಲ ಅದ್ರಾಗೆ ನಿಮ್ಗೆ ಸಂಬಳ ಲಕ್ಷ ಲಕ್ಷ ಕೊಡ್ತಾರಂತೆ, ದಿಟ್ವೇ? ನಿಮ್ಮ ಮಾತು ನಿಜ ಆಗಲಿ ಅಂತ ಹಾರೈಸ್ತೀನಮ್ಮ. ಆದರೆ ಯಾರಿಗೇ ಆಗಲಿ ಕೋಟಿ ಕೋಟಿ ದುಡ್ಡಿದ್ರು ಕೂಡ ನಮ್ಮ ಜೇಬಲ್ಲಿ ಎಷ್ಟಿದೆಯೋ ಅಷ್ಟೇ ನಮ್ಮ. ಶಿವಣ್ಣ, ಹೆಂಗೆ ನಾವು ಬ್ಯಾನರ್ ನೋಡೋಣ? ಮೇಲ್ಗಡೆ ಮಾತ್ರ ಓದಿದ್ಯಾ, ಕೆಳಗಡೆ ಓದೋಣ. ಜಿ ಕನ್ನಡದಿಂದ ಮಾರಿಗುಡಿವರೆಗೆ ಸರಿಗಮಪ ಖ್ಯಾತಿಯ ಗಾಯಕರನ್ನು ಕರೆಸಿ ಸಾಧನೆ ತೋರಿದ ಸಾಧಕರು. ಶ್ರೀ ಗುರುಗೆ 3ನೇ ತರಗತಿನ ಚೀಫ್ ಪ್ಯಾಕೇಜಿಂಗ್ ಆಫೀಸರ್ ವೀರಭದ್ರೇಶ್ವರ ಪ್ರಾವಿಷನ್ ಸ್ಟೋರ್ ಮಾರಿಗುಡಿನ. ಥೂ ಏನಲ್ಲ ನೀನು ಒಳ್ಳೆ 3ನೇ ತರಗತಿನ BBS ಮಾಡ್ದಂಗ್ ಬರ್ಕೊಂಡಿದ್ಯಲ್ಲ, ಏನೆಲ್ಲ ಬಂದಿದ್ ನಿಂಗೆ? ಅದನ್ನೇ ಕಷ್ಟಪಟ್ಟು ಓದಿನಿ. ಇರ್ಲಿ ತಗೋಣ. ಅದೆಲ್ಲ ಓಕೆ. ಅದೇನದು ಚೀಪ್ ಪ್ಯಾಕೇಜಿಂಗ್ ಆಫೀಸರ್ ಅಂದ್ರೆ? ಅದೇ ಅದಕ್ಕೆ ಅಂಗಡಿಲಿ ಪಟ್ನ ಕಟ್ಟದು. ಈ ಹುಡುಗರು ಉತ್ಸಾಹ ನೋಡಿದ್ರೆ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತಪ್ಪ. ಥ್ಯಾಂಕ್ಸ್ ಅಣ್ಣ. ಈ ಗೋಡಂಬಿ ಅವನಲ್ಲ ಹೊಸಿ ಎಡವಟ್ ನನ್ನ ಮಗ. ಅದು ಆರ್ಕಿಟೆಕ್ಟ್ ಅಂತ ಹಾಕಕ್ಕೆ ಹೋಗಿ ಪ್ಯಾಕೇಜಿಂಗ್ ಅಂತ ಹಾಕ್ಸ್ಬಿಟ್ಟವನೆ. ದೊಡ್ಡ ಬಡೆತದು. ನೀನೇನು ಭಾಳ ಚೆನ್ನಾಗಿ ಹಾಕ್ಸಿದ್ಯ ಅಂದ್ಲ, ನಿಂದು ಚೀಪ್ ಆಗೈತೆ ನೋಡ್ಲಾ. ಸಾಕು ಸಾಕು ಅಣ್ಣ. ನಮ್ಮನೆ ಮದುವೆಗೆ ದೂರದಿಂದ ಬಂದವ್ರೆ. ಈ ಬಡವ ಅದ್ ಹೇಟ್ ಪುಣ್ಯ ಮಾಡಿದ್ನೋ ಏನೋ. ಅಣ್ಣ ಬನ್ನಿ, ಓಡಿಗೆ ಬನ್ನಿ. ಒಂದು ನಿಮಿಷ ಹಾಕೋಣ. JK ರಾಜಣ್ಣನಿಗೆ, JK ರಾಜಣ್ಣನಿಗೆ. ನೀವು ಬಂದಿದ್ದು ಬಹು ಖುಷಿ ಆಯ್ತು. ಈ ಕಾಲದಲ್ಲಿ ತಟ್ಟೆಗೆ ಆಹಾರ ಹಾಕೋರಿಗಿಂತ ತಲೆಗೆ ಹಾರ ಹಾಕೋರೇ ಜಾಸ್ತಿ. ನಿಮ್ಮ ಪ್ರೀತಿ ಅದನ್ನೆಲ್ಲ ಮೀರಿಸ್ಬಿಡ್ತು. ಹೊರಡೋಣ. ಸರಿ ಕಣ, ಬಾ.
ಅಣ್ಣ ಹಂಗೆ ನಮ್ಮ ಮಾವಂಗು ಪಾರುಗೂ ಒಂದು ರೊಮ್ಯಾಂಟಿಕ್ ಆಡ್ಬಿಡೋಣ. ಬಾರು ಬಾವ ಇಲ್ಲಿ ಬಾ ಕೂತ್ಕೊ. ಓ ನಿಂಗೆ ಬೇರೆ ಹೇಳ್ಬೇಕಾ? ಬಾ ನೀನು ಬಾ ಇಲ್ಲಿ ಕೂತ್ಕೋ ಬಾ. ಏ ಬಾರ್ಲಾ ಕೂತ್ಕೋ. ಶಿವು ಇವತ್ತು ನಿನ್ನ ಕೈಯಾಗ ನಿನ್ನ ಹೆಂಡತಿಗೆ ಗೋರಂಟಿ ಹಚ್ಚಬೇಕು. ಆಕಾಶವ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯ ಬಾಯ್ ಬಿಡಲಿ ನಾನಿನ್ನ ಕೈ ಬಿಡನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ. ಆಕಾಶವ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಹಸೆಮಣೆಯು ನಮಗೆ ಇಂದು ನಾವು ನಿಂತ ತಾಣವು, ತೂಗಾಡುವ ಹಸಿರೆಲೆ ಶುಭ ಕೋರುವ ತೋರಣವು, ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು, ಈ ನದಿಯ ಕಲರವವೇ ಮಂತ್ರಗಳ ಘೋಷವು, ಸಪ್ತಪದಿ ಈ ನಡೆಯಾಯ್ತು, ಸಂಜೆ ರಂಗು ಆರತಿಯಾಯ್ತು, ಇಂದೀಗ ಎರಡೂ ಜೀವ ಬೆರೆತು ಸ್ವರ್ಗವಾಯ್ತು. ಆಹಾ ಹಾ ಆಹಾ ಶಿಷ್ಯ ಅವ್ರ ಹೆಸರು ಬರೆಯೇ ಹುಂಡು ಅಲ್ಲಿ ಪ್ರಶಾಂತ್ ಅಂತ ಉದ್ದ ಹೆಸರು ಬರೆಯೋಕ್ಕೆ ಜಾಗನೇ ಇಲ್ಲ. ನೀವೊಂದು ಕೆಲಸ ಮಾಡೆ, ಪಿ ಅಂತ ಬರೀ ಸಾಕು. ಒಂದ್ ನಿಮಿಷ ಇರಿ. ಪಿ ಫಾರ್ ಬರೀ ಪ್ರಶಾಂತೆ ಆಗುತ್ತಾ? ಪಿ ಫಾರ್ ಪೆನ್ನು ಆಗುತ್ತೆ, ಪಿ ಫಾರ್ ಪ್ಲೇಟು ಆಗುತ್ತೆ, ಪಿ ಫಾರ್ ಪುಟ್ ಗೋ ಸಿ ಆಗುತ್ತೆ. ಅದನ್ನೇ ಬರೀಲ್ಲ. ಛೀ ಏಯ್ ಇವಳೆಲ್ಲ ಹಾಳು ಮಾಡ್ಬಿಟ್ಲು. ಏನು ಬೇಡ ಹಿಂಗೆ ಇರ್ಲಿ ಬಿಡ. ಅಮ್ಮ ರಶ್ಮಿ, ಸಂಬಂಧ ಸಿಗೋದಕ್ಕೂ ಸೇರೋದಕ್ಕೂ ಮುಖ್ಯವಾದ ಕಾರಣ ಋಣ. ನಿನಗೆ ಒಳ್ಳೇದಾಗಲ್ಲ. ಶಿವ ಪಾರ್ವತಿ ನಿಮ್ಮಿಬ್ಬರ ಬಗ್ಗೆ ನಮ್ಮ ಹುಡುಗರು ಎಲ್ಲ ಹೇಳಿದರು. ಡಾಕ್ಟರ್ ಆಗಿದ್ರು ಎಲ್ಲ ಬಿಟ್ಬಿಟ್ಟು ಈ ಪುಟ್ಟ ಹಳ್ಳಿನಲ್ಲಿ ಸಂತೋಷವಾಗಿದೆಯಲ್ಲ, ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ಸುತ್ತೆ. ನಿನ್ನನ್ನು ನೋಡಿ ಕಲಿಬೇಕು ಎಲ್ಲ ಹೆಣ್ಮಕ್ಳು. ಈ ಪ್ರೀತಿ ಶಾಶ್ವತವಾಗಿರಲ್ಲ. ಕೊಂಡು ಆಶೀರ್ವಾದ ತಗ. ಒಳ್ಳೇದಾಗಲಮ್ಮ. ಸರ್ ನಾನು ಬರಲ್ಲ ಇನ್ನು. ಅಯ್ಯೋ ಸರ್, ನಿಮ್ಮನ್ನ ಹಂಗೆ ಕಡ್ಸ್ಕೊಳಕ್ಕಾಗ್ತದ? ಒಂದು ನಿಮಿಷ ಇರಿ. ಏ ಗೋಡಂಬಿ ಗೊರ್ಕೆ
ಅದು ತತ್ತಾರಲ್ಲ ಬಾ 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 ಅಣ್ಣ ನೀವಿಲ್ಲಿ ಬಂದಿದ್ದು ನಮಗೆ ಬಹು ಖುಷಿ ಆಯ್ತು. ನನಗೆ ಕೂಡ ಖುಷಿ ಆಯಿತು ಬಹಳ. ಸರಿ ನಾನು ಬರ್ತೀನಿ. ಅಣ್ಣ ನಾವೆಲ್ಲರೂ ಒಂದು ಫೋಟೋ ತಗೊಳ್ಳೋಣ. ಸೀನಣ್ಣ ಒಂದು ಫೋಟೋ ತೆಗಿತ್ಯಾ? ಒಂದೆರಡು ನಿಮಿಷ ಒಂದು ಫೋಟೋ ತಗೊಂಡ್ಬಿಡೋಣ. ವರ್ಷ ನಾನು ಈ ಮನೇಲೇ ಇದ್ದೆ. ಎಲ್ಲೇ ಹೊರಗೆ ಹೋದ್ರೂ ಸಂಜೆ ಒಳಗೆ ಮನೆಗೆ ಹೋಗ್ಬೇಕಪ್ಪ ಅಂತ ಇಲ್ಲೇ ಬರ್ತಾ ಇದ್ದೆ. ಆದರೆ ಇನ್ಮೇಲೆ ನಾನು ಮದುವೆ ಆದಮೇಲೆ ಈ ಮನೆಗೆ ಬರಬೇಕು ಅಂದರೆ ಗಂಡ ಅತ್ತೆ ಮಾವ ಅಂತ ಪರ್ಮಿಷನ್ ತಗೊಂಡು ಬರಬೇಕು. ಆದರೆ ಮುಂದೆ ನನ್ನ ಮನೆ ಅಲ್ಲ, ಈ ನನ್ನ ಮನೆನ ನಾನು ಹೇಗೆ ಬಿಟ್ಟಿರಲಿ? ನಾಳೆಯಿಂದ ಹೊಸ ಮನೆ, ಹೊಸ ಜನ, ಹೊಸ ಸಂಬಂಧ, ಅದೆಲ್ಲ ಏನೋ ಖುಷಿನೇ ಇದೆ. ಆದರೆ ಈ ಮನೆನ ನಾನು ಹೇಗೆ ಬಿಟ್ಟು ಹೋಗ್ಲಿ? ನನ್ನ ಕೈಲಿ ಆಗ್ತಾ ಇಲ್ಲ. ಮಾವ ಯಾಕೆ ಬೇಜಾರಾಗಿದೆಯಾ? ನಾಳೆ ನಮ್ಮ ಗುಂಡು ಮದುವೆ, ಖುಷಿಯಾಗಿರ್ಬೇಕು ನೀನು. ಹೆಣ್ಣೆತ್ತವ್ರ ಮನೆಯಲ್ಲಿ ಖುಷಿ ಅನ್ನೋದು ಪೂರ್ತಿಯಾಗಿ ಅನುಭವಿಸಕ್ಕೆ ಹಾಕಿಲ್ಲ ಪಾರು. ಒಂದು ಮನೆಯಲ್ಲಿ ಹೆಣ್ಣು ಹುಡ್ತು ಅಂದ್ರೆ ಖುಷಿ ಆಯ್ತದೆ. ಅದೇ ಹೆಣ್ಣ ಹೆಂಗ್ ಬೆಳೆಸೋದು, ಅದ್ರ ಜೀವನ ಹೆಂಗೆ ಅಂತೆಲ್ಲ ಯೋಚನೆ ಮಾಡಿದಾಗ ಭಯ ಆಯ್ತದೆ. ಅವಾಗ್ಲೂ ಪೂರ್ತಿ ಖುಷಿನ ಅನುಭವಿಸಕ್ಕೆ ಹಾಕಿದೇ ಇಲ್ಲ. ಅದೇ ಮಗಿ ಬೆಳೆದು ದೊಡ್ಡವಳಾಗ್ತಾಳೆ, ಮದುವೆ ವಯಸ್ಸಿಗೂ ಬರ್ತಾಳೆ. ಅವಳಿಗೆ ಮದುವೆನೂ ನಿಶ್ಚಯ ಆಯ್ತದೆ, ಹಾಗೆ ಖುಷಿ ಆಯ್ತದೆ. ಆದರೆ ಅವಳು ಗಂಡನ ಮನೆಗೆ ಹೋಗಿ ಹೆಂಗ್ ಬದುಕ್ತಾಳೋ, ಅವಳು ಭಾಳ ಹೆಂಗಿರ್ತದೋ ಅಂತ ಯೋಚನೆ ಮಾಡಿದ್ರೆ ಭಯ ಆಯ್ತದೆ. ಆಗ ಆ ಖುಷಿನೂ ಪೂರ್ತಿಯಾಗಿ ಅನುಭವಿಸಕ್ಕೆ ಹಾಕೇ ಇಲ್ಲ. ನಾಳೆ ನಮ್ಮ ರಶ್ಮಿ ಮದುವೆ, ನಾಳೆಯಿಂದ ಅವಳಿಗೆ ಮನೇಲಿ ಇರಕ್ಕಿಲ್ವಲ್ಲಪ್ಪ. ನಾನು ಗುಂಡು ಅಂತ ಕರೆದ್ರೆ ಓಡೋಡ್ ಬರೋಳು, ನಾಳೆಯಿಂದ ಈ ಮನೇಲಿ ಇರಕ್ಕಿಲ್ವಲ್ಲ ಪಾರು. ಪಾರು, ನಮ್ ಗುಂಡು ಒಂದು ಒಳ್ಳೆ ಮನೆ ಸೇರ್ಬೇಕು ಅಂತ ಎಷ್ಟೊಂದು ಕಷ್ಟಪಟ್ಟು ಮದುವೆ ಮಾಡ್ತಿದ್ವಿ. ಆದ್ರೆ ನಾಳೆ ಅವಳು ಮದುವೆ ಅಂತಂದಾಗ ಈ ಮನೆ ಬಿಟ್ಟು ಅವಳ ಕಳ್ಸ್ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡಿದ್ರೇನೆ ಒಂಥರ ಸಂಟ ಆಯ್ತೈತೆ. ಪಾರು, ಗುಂಡು ನಮ್ಮನೆ ಆಸ್ತಿ ಪಾರು, ನಾನು ಅವಳು ಹೆಂಗ್ ಕಳ್ಸ್ಕೊಡ್ಲಿ?